ಈಗ ನಿವೃತ್ತ ವಿಂಗ್ ಕಮಾಂಡರ್ ಜಿ ಬಿ ಅತ್ರಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಾವು ಅವ್ರನ್ನ ಮಾತನಾಡಿಸೋಣ. ಜಿ ಬಿ ಅತ್ರಿ ಅವರೇ, ಈಗ ಈ ರೀತಿ ಏರ್ ಸ್ಟ್ರೈಕ್ ನಡೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಜೈಷ್ ಎ ಮೊಹಮ್ಮದ್ನ ಟಾರ್ಗೆಟ್ಗಳ ಮೇಲೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆ, ಪ್ರಾಥಮಿಕ ಪ್ರತಿಕ್ರಿಯೆ ಏನು ಅಂತ? ಬಹಳ ಸಂತೋಷದ ವಿಚಾರ. ಜೊತೆಗೆ ಎಲ್ಲಿ ಭಯೋತ್ಪಾದನೆಯ ಕಾರ್ಖಾನೆಯನ್ನು ನಡೆಸಲಾಗುತ್ತೋ ಅವುಗಳನ್ನು ಧ್ವಂಸ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಕಳೆದ 10 ವರ್ಷ ಹೇಳ್ತಾ ಬರ್ತಾ ಇದ್ದೀನಿ. ಭಾರತದಲ್ಲಿ ಶಾಂತಿ ನೆಲೆ ಊರಬೇಕಾದ್ರೆ ಮತ್ತೆ ಪಾಕಿಸ್ತಾನದಲ್ಲೂ ಶಾಂತಿ ನೆಲೆ ಊರಬೇಕಾದ್ರೆ ಈ ಭಯೋತ್ಪಾದನೆಯ ಶಿಬಿರಗಳನ್ನು ನಾವು ಸಂಪೂರ್ಣವಾಗಿ ಧ್ವಂಸ ಮಾಡಬೇಕು. ಅದ್ರ ಹೆಸರು ಜೈಷೆ ಮೊಹಮ್ಮದ್ ಇರ್ಲಿ, ಇನ್ನೊಂದು ಕೈಸೆ ಮೊಹಮ್ಮದ್ ಇರ್ಲಿ, ಅದೆಲ್ಲ ನಮಗೆ ಮುಖ್ಯ. ಒಟ್ನಲ್ಲಿ ಅವರು ಮಾಡ್ತಾ ಇರೋದ ಕಾರ್ಯ ಹೀನಾಯವಾದಂತ ಕೃತ್ಯ. ಮಾನವೀಯತೆಯನ್ನ ಮರೆತು, ಎಲ್ಲ ಜಾತಿ ಧರ್ಮಗಳನ್ನ ಮರೆತು, ಇನ್ನೊಂದು ಕಡೆ ಭಯವನ್ನು ಉತ್ಪಾದನೆ ಮಾಡುವ ಹೇಡಿ ಕಾರ್ಯಕ್ರಮ ಹಾಕಿಕೊಂಡಿರುವಂತಹ ಪಾಕಿಸ್ತಾನಕ್ಕೆ ಇದೊಂದು ಕಟ್ಟೆಚ್ಚರವನ್ನ ನೀಡಿದ್ದೇವೆ ಮತ್ತು ಇಡೀ ಪ್ರಪಂಚಕ್ಕೆ ಒಂದು ಸಂದೇಶ ಕೊಟ್ಟಿದ್ದೀವಿ. ಇದರಲ್ಲಿ ನನಗೇನು ಸಂದೇಹ ಇಲ್ಲ. ಈಗ ನಾವು ಮಾಡಿರುವಂತಹ ಆಕ್ರಮಣ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂದ್ರೆ ಅದು ನಮ್ಮದೇ ಆದ ಜಾಗದಲ್ಲಿ ಬಂದು ನೆಲೆ ಊರಿರುವ ಈ ಪಾಕಿಸ್ತಾನದ ಭಯೋತ್ಪಾದಕರ ಮೇಲೆ ನಾವು ಈ ದಾಳಿಯನ್ನ ಮಾಡಿದ್ದೀವಿ. ಆದ್ರಿಂದ ಯಾವುದೇ ರೀತಿಯಾದ ಉಲ್ಲಂಘನೆ ಕೂಡ ಭಾರತ ದೇಶದಿಂದ ಆಗಿಲ್ಲ ಅನ್ನೋ ಒಂದು ಮಾತನ್ನ ನಿಮ್ಮ ವಾಹಿನಿಯ ಮುಖಾಂತರ ಇಡೀ ಭಾರತೀಯರಿಗೆ ತಲುಪಿಸ್ಲಿಕ್ಕೆ ನಾನು ಈ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಭಾರತೀಯನಾಗಿರುವ ಯಾರೇ ಆಗಿರ್ಲಿ, ಯಾವುದೇ ಜಾತಿ ಮತ ಧರ್ಮಕ್ಕಾಗಿರ್ಲಿ, ಇಂದು ಎಲ್ಲರೂ ಎದ್ದು ನಿಂತು ಭಾರತೀಯ ವಾಯುಸೇನೆಗೆ ಸಲ್ಯೂಟ್ ಮಾಡೋದು ಅವರ ಪ್ರಥಮ ಕರ್ತವ್ಯ ಆಗಿರ್ಬೇಕು. ಎಲ್ಲರೂ ಇವತ್ತು ಭಾರತ ದೇಶದ ಜೊತೆ ನಿಲ್ಬೇಕು. ಈಗಿನ ಕಳೆದ ಸುಮಾರು ನೆಕ್ಸ್ಟ್ ಇನ್ನೊಂದು 5-6 ಗಂಟೆಗಳು ನಿಮ್ಮ ವಾಹಿನಿಯಲ್ಲಿ ನೀವು ತೋರಿಸ್ತೀರಿ. ಇಡೀ ಪ್ರಪಂಚ ಭಾರತ ದೇಶದ ಈ ಒಂದು ಆಕ್ರಮಣವನ್ನ ಹೊಗಳುತ್ತೆ, ಧನ್ಯವಾದವನ್ನ ಅರ್ಪಿಸುತ್ತೆ ಮತ್ತು ಕೃತಜ್ಞತೆಯನ್ನು ಕೂಡ ಅರ್ಪಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವೇ ತೋರಿಸ್ತಾ ಹೋಗ್ತೀರಾ. ಒಂದೊಂದು ದೇಶ ಕೂಡ ಭಾರತದ ಹಿಂದೆ ಬೆನ್ನಿಗೆ ನಿಂತು ಚಪ್ಪಾಳೆ ತಟ್ಟಿ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹ ನನಗಂತೂ ಇಲ್ಲ. ಅಮರ್ ಪ್ರಸಾದ್, ಈಗ ಜಿ ಬಿ ಅತ್ರಿ ಅವರೇ, ಈ ಏರ್ ಸ್ಟ್ರೈಕ್ಸ್ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥ ಒಂದು ಕುತೂಹಲ ಇದೆ. ಈಗ ಅಲ್ಲಿ ವಿಂಗ್ ಕಮಾಂಡರ್ ಅತ್ರಿ ಅಂತ ದಯವಿಟ್ಟು ಕರೀರಿ. ಎಸ್, ವಿಂಗ್ ಕಮಾಂಡರ್ ಅತ್ರಿ ಅವರೇ, ಸಾರಿ, ಹೇಳಿ 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 ಯಾವ ರೀತಿ ನಡೆಯುತ್ತೆ ಈ ಏರ್ ಸ್ಟ್ರೈಕ್ಸ್ ಅಂತ ಹೇಳಿ. ನೋಡಿ, ಏನು ಇದನ್ನ ಎಲ್ಲಾನು ನಾವು ಟಿವಿನಲ್ಲಿ ಚರ್ಚೆ ಮಾಡೋದು ವಿಷಯ, ಆದ್ರೂ ಕೆಲವರಿಗೆ ಸಂಗ್ರಹಣೆ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಸುಮಾರು 25, 30, 40 ಸಾವಿರ ಮೇಲೆ ನಮ್ಮ ಕೆಲವು ಯುದ್ಧ ವಿಮಾನಗಳು ಹಾರಾಡಿ ಅದರಲ್ಲಿ ಬಹಳ ಸೆನ್ಸಿಟಿವ್ ಮತ್ತು ಲಾಂಗ್ ರೇಂಜ್ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತೆ. ಅದರ ಮೂಲಕವಾಗಿ ಅಲ್ಲಿ ಎಲ್ಲ ನಾವು ಫೋಟೋಗಳನ್ನು ತಗೊಂಡ್ ಬರ್ತೀವಿ. ಯಾಕೆಂದ್ರೆ ಒಂದು ದಾಳಿಯಿಂದ ನಿರ್ದಿಷ್ಟವಾದ ಈ ರೀತಿ ದಾಳಿ ಮಾಡುವಾಗ ನಮ್ಗೆ ಅಲ್ಲಿಯ ಹವಾಮಾನ, ಪ್ರತಿಕೂಲತೆ, ಅನುಕೂಲತೆ, ಸುತ್ತಮುತ್ತ ಯಾವ ಕಟ್ಟಡಗಳಿದೆ, ಎಷ್ಟಿದೆ, ಯಾವ ರೀತಿಯ ಆಯುಧವನ್ನ ನಾವು ತಗೊಂಡು ಹೋಗ್ಬೇಕು, ಹೇಗೆ ಶಸ್ತ್ರ ಸಜ್ಜಿತನಾಗಿ ಹೋಗ್ಬೇಕು, ಯಾವ ಸಮಯದಲ್ಲಿ ಹೋದ್ರೆ ನಮಗೆ ಒಳ್ಳೇದು, ಎಲ್ಲಿ ಅತ್ಯಂತವಾದ ಘಟನೆಗಳು ನಡೀತಾ ಇರುತ್ತೆ, ಇದೆಲ್ಲವನ್ನು ನಾವು ಈ ಫೋಟೋಗಳ ಮೂಲಕ ತಂದು ಒಂದು ಸ್ಯಾಂಡ್ ಮಾಡೆಲ್ ಮಾಡಿ ಅದ್ರ ಜೊತೆ ಕೂತು ಎಲ್ಲರೂ ಚರ್ಚೆ ಮಾಡ್ತೀವಿ. ಆದ್ರೆ ಆ ರೀತಿಯಾದ ಚರ್ಚೆಯಲ್ಲಿ ಬಹಳಷ್ಟು ಗೋಪ್ಯತೆಯನ್ನು ನಾವು ಕಾಪಾಡ್ತೀವಿ. ಆ ಸ್ಕ್ವಾಡ್ರನ್ ಮಿರಾಜ್ 2000 ಸ್ಕ್ವಾಡ್ರನ್ ಬಿಟ್ರೆ ಮತ್ತು ಏರ್ ಹೆಡ್ ಕ್ವಾರ್ಟರ್ ಆಪರೇಷನ್ಸ್ ಬಿಟ್ರೆ ಇನ್ಯಾರಿಗೂ ವಿಷಯ ಗೊತ್ತಿರೋದಿಲ್ಲ. ಕೆಲವು ಸಣ್ಣ ಪುಟ್ಟ ವಿಚಾರಗಳು ಏರ್ ಹೆಡ್ ಕ್ವಾರ್ಟರ್ ಕೂಡ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಎಲ್ಲಿಂದ ಈ ವಿಷಯ ಲೀಕ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಸಂಪೂರ್ಣವಾದ ಗೌಪ್ಯತೆಯನ್ನ ಕಾಪಾಡ್ಕೊಳ್ತೀವಿ. ಮತ್ತೆ ಪ್ರತಿಯೊಬ್ಬರಿಗೂ ಒಂದು ನಿರ್ದಿಷ್ಟವಾದ ರೋಲ್ ಅನ್ನ ಕೊಡ್ಲಿಕ್ಕಾಗತ್ತೆ. ಎಲ್ಲಿ ನಾವು ಆಕ್ರಮಣ ಮಾಡಬೇಕು, ಎಲ್ಲಿಂದ ನಾವು ಎಕ್ಸಿಟ್ ಮಾಡಬೇಕು, ಹೇಗೆ ನಾವು ಮ್ಯಾಕ್ಸಿಮೈಸ್ ಮಾಡಬೇಕು, ಇದು ಬೇಸಿಕ್ ಪ್ರಿನ್ಸಿಪಲ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆಶ್ಚರ್ಯ ಇರಬೇಕು, ರಹಸ್ಯತೆ ಕಾಪಾಡ್ಕೋಬೇಕು ಮತ್ತು ಪರಿಣಾಮ ಬಹಳ ಅದ್ಭುತವಾದಂತ ಪರಿಣಾಮ ಆಗ್ಬೇಕು. ಸರ್ಪ್ರೈಸ್, ಸೀಕ್ರೆಸಿ ಅಂಡ್ ಎಫೆಕ್ಟಿವ್ನೆಸ್, ಈ ಮೂರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಮೂರನ್ನು ನಾವು ಇದರಲ್ಲಿ ಸಾಧಿಸ್ತೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಂಡಿಯನ್ ಏರ್ಫೋರ್ಸ್ಗೆ ನಾನು ದೊಡ್ಡದಾದ ಸಲ್ಯೂಟ್. ಆ ಎಲ್ಲ ಪರಾಕ್ರಮಗಳು ಕೂಡ ನನ್ನ ದೊಡ್ಡದಾದ ಒಂದು ಅಭಿನಂದನೆಗಳನ್ನ ನಿಮ್ಮ ವಾಹಿನಿ ಮೂಲಕ ತಲುಪಿಸ್ತೀನಿ. ಈಗ ನೀವು ನೋಡ್ತಾ ಬರ್ತೀರಾ, ಕೆಲವು ಸಂಘಟನೆಗಳು, ಕೆಲವು ಪಕ್ಷಗಳು ಇದನ್ನ ಯಾವುದೇ ತಮಗೆ ಬೇಕಾದ ರೀತಿಯಲ್ಲಿ ತಿರುಗಿಸ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ. ಅವರಲ್ಲಿ ಸ್ವಲ್ಪವೇ ಕಿಂಚಿತ್ತು ತಿಲಾಂಶವಾದರೂ ಭಾರತ ದೇಶದ ಬಗ್ಗೆ ಪ್ರೇಮ ಇದ್ರೆ ಇನ್ನೊಂದು 10-15 ದಿನ ಯಾರು ಈ ಸೈನ್ಯದ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ಬಾರ್ದು, ಈ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಮಾಡಿದ್ರೆ ಈ ಆಕ್ರಮಣವನ್ನ ಅವರು ಮೆಚ್ಚಬೇಕು, ಧನ್ಯವಾದವನ್ನು ಅರ್ಪಿಸಬೇಕು, ಜೊತೆಗೆ ಕೃತಜ್ಞರಾಗಿರ್ಬೇಕು. ಇವತ್ತು ನಾವುಗಳಲ್ಲಿ ಮಾಡಿ ಈ ಭಯೋತ್ಪಾದಕ ಶಿಬಿರಗಳನ್ನ ನಾಶ ಮಾಡಿದ್ರೆ ಮಾತ್ರ ಇಂಡಿಯಾ ದೇಶದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಅಂತ ನಂಬಿಕೊಂಡಿರುವಂತ ನಿವೃತ್ತ ಯೋಧ ನಾನು. ವಿಂಗ್ ಕಮಾಂಡರ್ ಜಿ ಬಿ ಅತ್ರಿ ಅವರೇ, ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ, ರೆಡಾರ್ ಕಣ್ತಪ್ಪಿಸಿ ವಿಮಾನಗಳು ಎಂಟರ್ ಆದ್ವು ಅಂತ. ಇದು ಹೇಗೆ ಸಾಧ್ಯ ಆಗುತ್ತೆ? ಇದು ಯಾವ ರೀತಿಯಾಗಿ ಇದನ್ನು ನಡೆಸಲಾಗುತ್ತೆ ಅಂತ? ಮೆಟಲರ್ಜಿ ಏರೋಪ್ಲೇನ್, ಇದು ಮೆಟಲ್ ಮಾಡಿದ ನೋಡಿ, ಮೆಟಲರ್ಜಿನಲ್ಲಿ ಸ್ಟೆಲ್ತ್ ಏರೋಪ್ಲೇನ್ ಅಂತ ಬರುತ್ತೆ. ಸ್ಟೆಲ್ತ್ ಏರೋಪ್ಲೇನ್ ಅದು ರಡಾರ್ಗೆ ಸಿಕ್ಕಾಕೊಳ್ಳೋದಿಲ್ಲ. ಅದು ರಡಾರ್ ಏನ್ ಮಾಡುತ್ತೆ, ತನ್ನ ಕಿರಣವನ್ನ ಮೇಲೆ ಕಳಿಸುತ್ತೆ. ಆ ಕಿರಣ ಏರೋಪ್ಲೇನ್ ಟಚ್ ಆಗಿ ವಾಪಸ್ ಬಂದಾಗ ಅದಕ್ಕೆ ಗೊತ್ತಾಗುತ್ತೆ
ಯಾವ ರೀತಿಯಿಂದ ಯುದ್ಧ ವಿಮಾನ ಹಾರ್ತಾ ಇದೆ ಅಂತ. ಇಲ್ಲಿ ಈ ರೇಡಾರ್ನ ಕಿರಣಗಳ ಮೇಲೆ ಹೋದಾಗ ನಮ್ಮ ಈ ಯುದ್ಧ ವಿಮಾನಗಳು ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂತ ಏನ್ ಹೇಳ್ತೀವಿ, ಆ ಯುದ್ಧ ವಿಮಾನಗಳು ಆ ಕಿರಣಗಳನ್ನ ತನ್ನ ಒಳಗೆ ಅದನ್ನ ಶೇಖರಣೆ ಮಾಡ್ಬಿಡುತ್ತೆ. ಅದನ್ನ ರಿಫ್ಲೆಕ್ಟ್ ಮಾಡೋದಿಲ್ಲ. ರಿಫ್ಲೆಕ್ಟ್ ಮಾಡದೇ ಇರೋದ್ರಿಂದ ಯಾವ ಏರೋಪ್ಲೇನ್ ಹಾರಾಡ್ತಾ ಇದೆ ಅಂತ ನಮ್ಮ ಶತ್ರುಗಳಿಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಈ ಟೆಕ್ನಾಲಜಿ ಬಂದು ಕಳೆದ ಒಂದು 20-25 ವರ್ಷಗಳಾಯ್ತು. ಸ್ಟೆಲ್ತ್ ಏರೋಪ್ಲೇನ್ ಅಂದ್ರೆ ಅದೇ ಅರ್ಥ. ಅಂದ್ರೆ ನಾವು ಯಾರಿಂದಲೂ ಕೂಡ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗದಂತ ರೀತಿಯಲ್ಲಿ ಹಾರಾಡಿ ನಮಗೆ ಬೇಕಾದಂತ ಮಾಹಿತಿಯನ್ನ ಸಂಗ್ರಹಿಸಿ ವಾಪಸ್ ಬರ್ತೀವಿ. ಅದನ್ನ ರಿಕಾನಸೆನ್ಸ್ ಮಿಷನ್ ಅಂತ ಹೇಳ್ತಾರೆ. ಇದರಲ್ಲಿ ಫೋಟೋ ರಿಕಾನಸೆನ್ಸ್ ಮಿಷನ್ ಕೂಡ ಇದು ಎರಡಾಗುತ್ತೆ. ಒಂದು, ಜಾಗವನ್ನ ಎಲ್ಲಿ ನಾವು ನಿರ್ದಿಷ್ಟವಾದ ದಾಳಿಯನ್ನು ನಡೆಸಬೇಕು ಅಂತಿದೀವೋ ಆ ಜಾಗವನ್ನ ಅಧ್ಯಯನ ಮಾಡ್ಲಿಕ್ಕೆ ನಾವು ರಿಕಾನಸೆನ್ಸ್ ಮಾಡ್ತೀವಿ. ರೆಕ್ಕಿ ಅಲ್ಲಿ ಏನೇನಿದೆ, ಗಿಡ ಮರ ಎಷ್ಟಿದೆ, ಏನ್ ತರ ಬಿಲ್ಡಿಂಗ್ ಇದೆ, ನದಿಗಳಿದ್ಯಾ, ಗುಡ್ಡಗಾಡು ಪ್ರದೇಶ ಹೇಗಿದೆ, ಎಷ್ಟು ಕೆಳಗೆ ನಾವು ಹಾರಾಟ ಅಲ್ಲಿ ಮಾಡಬಹುದು ಅನ್ನೋದನ್ನ ರೆಕ್ಕಿಯಿಂದ ಮಾಡ್ತೀವಿ. ಇನ್ನೊಂದು ಫೋಟೋ ರಿಕಾನಸೆನ್ಸ್. ಅದು ನಿಜವಾಗ್ಲೂ ಫೋಟೋ ತಗೊಂಡು ಬಂದು ಅದನ್ನ ಮ್ಯಾಪ್ ಮೂಲಕ ಇಟ್ಟು ಯಾವ ಗ್ರೇಡಿಯಂಟ್ ಅಲ್ಲಿ ಇದೆ, ಯಾವ ಲಾಂಗಿಟ್ಯೂಡ್ ಯಾವ ಲ್ಯಾಟಿಟ್ಯೂಡ್ ನಲ್ಲಿ ಇದೆ, ನಾವು ಯಾವ ದಿಕ್ಕಿನಿಂದ ಹೋದ್ರೆ ನಮಗೆ ಸಂಪೂರ್ಣವಾದ ಒಂದು ಇದು ಶಕ್ತಿ ಸಿಗುತ್ತೆ ಅನ್ನೋದೆಲ್ಲ ಯೋಚನೆ ಮಾಡಿ ಫೋಟೋ ರಿಕಾನಸೆನ್ಸ್ ಮೂಲಕವಾಗಿ ಮಾಡಿ ಎರಡನ್ನೂ ಸೇರಿಸಿ ಪ್ರತಿಯೊಬ್ಬ ಯುದ್ಧ ವಿಮಾನದ ಹೋರಾಟಗಾರ ಟೆಸ್ಟ್ ಫೈಟರ್ ಪೈಲಟ್ ಯಾರಿದ್ದಾರೆ ಆತ ಎಲ್ಲರೂ ಕೂತು ಅವರ ಸ್ಕ್ವಾಡ್ರನ್ ಕಮಾಂಡರ್ ಮೂಲಕ ಚರ್ಚೆಯನ್ನ ಮಾಡಿ ಯಾವಾಗ ಯಾವ ರೀತಿ ಯಾವ ಸಮಯದಲ್ಲಿ ನಾವು ಅದನ್ನು ದಾಳಿ ಮಾಡಬೇಕು ನಿರ್ದಿಷ್ಟ ಮಾಡಿಕೊಂಡು ನಂತರ ಮಾತ್ರ ಈ ದಾಳಿಗಳು ನಡೆಯುತ್ತೆ. ಜೊತೆಗೆ ಈ ದಾಳಿಗೆ 1000 kgಗಳಷ್ಟು ಲೇಸರ್ ಗೈಡೆಡ್ ಬಾಂಬ್ ಗಳನ್ನ ಬಳಸಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ನಮಗೆ ಎಲಾಬೋರೇಟ್ ಮಾಡಬಹುದಾ? 1000 kg ಅದು ಅವರಷ್ಟು ಕೆಜಿ ಅಲ್ಲ, ಒಂದೊಂದು ಬಾಂಬ್ 1000 kg. ಎಷ್ಟು ಬಾಂಬ್ ಡ್ರಾಪ್ ಮಾಡಿದ್ದಾರೆ ಇನ್ನೂ ನಮ್ಗೆ ಗೊತ್ತಿಲ್ಲ. ಒಂದ್ ಮಾತ್ರ ತಿಳ್ಕೊಳ್ಳಿ, ಅಲ್ಲಿ ಒಂದೇ ಒಂದು ಚೂರು ಕೂಡ ಉಳಿದಿಲ್ಲ. ಪ್ರತಿಯೊಂದು ಕೂಡ ಅಲ್ಲಿ ಧ್ವಂಸವಾಗಿದೆ ಅನ್ನೋದು ಸಂದೇಹ ಇಲ್ಲ. ಯಾಕಂದ್ರೆ 1000 kg ಬಾಂಬ್ಸ್ 12 ಏರೋಪ್ಲೇನ್ ಅಂತ ಕೇಳಿ ಬರ್ತಾ ಇದೆ. ಎಷ್ಟು ಅಂತ ಇನ್ನೂ ಗೊತ್ತಿಲ್ಲ. ಕಾಯ್ದು ನೋಡೋಣ ಭಾರತೀಯ ವಾಯುಸೇನೆ ಅಧಿಕೃತ ಪ್ರಕಟಣೆ ಏನ್ ಹೇಳುತ್ತೆ ಅಂತ. ಅದರ ಪ್ರಕಾರ ನಾವು ಅಲ್ಲಿ ಎಷ್ಟು ಧ್ವಂಸ ಮಾಡಿದೀವಿ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಯಾಕಂದ್ರೆ ಪಾಕಿಸ್ತಾನ ಯಾವತ್ತೂ ಒಪ್ಕೊಳ್ಳೋದಿಲ್ಲ ಈ ರೀತಿ ಆಗಿದೆ ಅಂತ. ಒಪ್ಕೊಂಡಿಲ್ಲ, ಇನ್ನು ಮುಂದೆನೂ ಒಪ್ಕೊಳ್ಳೋದಿಲ್ಲ. ಅದು ನಮ್ಗೆ ಗೊತ್ತಿರುವಂತ ವಿಚಾರ. ಅವ್ರು ಒಪ್ಕೊಳ್ದೇ ಇರಲಿ, ಧ್ವಂಸ ಆಗಿರೋದಂತೂ ನಿಜ. ಭಯೋತ್ಪಾದಕರಿಗೆ ಭಯವನ್ನು ಹುಟ್ಟಿಸಿದ ಒಂದು ಆಕ್ರಮಣ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಎಸ್, ಥ್ಯಾಂಕ್ ಯು ವಿಂಗ್ ಕಮಾಂಡರ್ JB ಅತ್ರಿ ಅವರೇ. ಇವರು ವಿಂಗ್ ಕಮಾಂಡರ್ JB ಅತ್ರಿ ಅವರು ನಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಏರ್ ಸ್ಟ್ರೈಕ್ಗಳನ್ನು ನಡೆಸಲಾಗುತ್ತೆ, ಆ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ, ಜೊತೆಗೆ ಆ ಬಾಂಬ್ಗಳು ರಡಾರ್ ಕಣ್ತಪ್ಪಿಸಿ ಹೋಗೋದು ಹೇಗೆ, ಎಲ್ಲವನ್ನ ಕೂಡ ಅವರು ನಮಗೆ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಲೇಸರ್ ನಿಯಂತ್ರಿತ ಬಾಂಬನ್ನು ಬಳಸಿರುವಂಥದ್ದು ಮಿರಾಜ್ ಸ್ಕ್ವಾಡ್ರನ್ನ ವಿಮಾನಗಳು 10 ರಿಂದ 12 ಫೈಟರ್ ಜೆಟ್ಗಳನ್ನು ಬಳಸಿ ಈ ಏರ್ ಸ್ಟ್ರೈಕ್ಸ್ ಅನ್ನ ನಡೆಸಲಾಗಿದೆ ಅನ್ನುವಂಥ ಮಾಹಿತಿ ಮುಂಚಿನಿಂದಲೂ ಕೂಡ ಒಂದು ಅಂದಾಜಿತ್ತು. ಈ ಬಾರಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಲ್ಲ, ಬದಲಾಗಿ ಏರ್ ಸ್ಟ್ರೈಕೇ ಈ ಸಲ ನಡೆಸುವಂಥದ್ದು ಅನ್ನುವಂಥದ್ದು ಒಂದು ಆಲ್ಮೋಸ್ಟ್ ಒಂದು ಲೆಕ್ಕಾಚಾರ ಇತ್ತು. ಯಾಕಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಕಳೆದ ಬಾರಿ ನಡೆಸಿದಾಗ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇತ್ತು ಪಾಕಿಸ್ತಾನಕ್ಕೆ. ಭಾರತ ಯಾವತ್ತೂ ಕೂಡ ಆ ರೀತಿ ನುಗ್ಗಿರಲಿಲ್ಲ ಗಡಿ ದಾಟಿ. ಹಾಗಾಗಿ ಅವರು ಅಂದಾಜು ಮಾಡಿರಲಿಲ್ಲ ಈ ರೀತಿ ಮಾಡಬಹುದು ಅಂತ ಹೇಳಿ. ಹಾಗಾಗಿ ಅವಾಗ ಅವರಿಗೆ ಗೊತ್ತಿಲ್ಲದಂತೆ ಈ ದಾಳಿಯನ್ನು ನಡೆಸೋಕೆ ಸಾಧ್ಯ ಆಗಿತ್ತು. ಆದರೆ ಈಗ ಅವರು ಹೈ ಅಲರ್ಟ್ನಲ್ಲಿ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ನಮ್ಮ ಸೇನಾಪಡೆಯ ಯೋಧರು ಹೋಗಿ ಮಾಹಿತಿ ಕಲೆ ಹಾಕಿ ಮತ್ತು ವಾಪಸ್ ಬಂದು ಮತ್ತೆ ಹೋಗಿ ಸ್ಟ್ರೈಕ್ ಮಾಡೋಕ್ಕೆ ಅವರು ಬಿಡುವಂಥ ಸ್ಥಿತಿಯಲ್ಲಿ ಈ ಸಲ ಇರಲಿಲ್ಲ. ಹೀಗಾಗಿ ಸರ್ಜಿಕಲ್ ಸ್ಟ್ರೈಕ್ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಇತ್ತು ಈ ಬಾರಿ. ಹೀಗಾಗಿ ಈ ಬಾರಿ ಏರ್ ಸ್ಟ್ರೈಕ್ ದಾರಿಯನ್ನು ಬಳಸಿಕೊಳ್ಳಲಾಗಿದೆ. ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಯೂಸ್ ಮಾಡಿ ಮಿಂಚಿನ ವೇಗದಲ್ಲಿ ದಾಳಿಯನ್ನು ಸಂಘಟಿಸಲಾಗಿದೆ.